ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ. ಈ 3 ದಿನ ಬಿಲ್ವಪತ್ರೆ ಮರದ ಕೆಳಗೆ ದೀಪ ಇಟ್ಟರೆ ಬದುಕು ಬಂಗಾರವಾಗುತ್ತೆ. ನಮ್ಮ ಸುತ್ತಮುತ್ತಲೂ ಇರುವ ಅನೇಕ ಸಸ್ಯಗಳನ್ನು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತೆ. ಇವುಗಳನ್ನು ದೇವರ ಆರಾಧನೆಗೆ ಮಹತ್ವಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಪೂಜನೀಯ ಸಸ್ಯಗಳಲ್ಲಿ ಅರಳಿ ಮರ, ತುಳಸಿ ಮತ್ತು ಶಮಿ ವೃಕ್ಷ, ನಲ್ಲಿಕಾಯಿ ಮರ, ಬಿಲ್ವಪತ್ರೆ ಇತ್ಯಾದಿಗಳು ಸೇರಿವೆ. ಈ ಮರಗಳನ್ನು ಮತ್ತು ಸಸಿಗಳನ್ನು ದೇವರು ಮತ್ತು ದೇವತೆಗಳ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಪೂಜಿಸಲಾಗುತ್ತದೆ. ಅದರಲ್ಲೂ ಬಿಲ್ವಪತ್ರೆಗೆ ವಿಶೇಷವಾದ ಸ್ಥಾನ. ಬಿಲ್ವಪತ್ರೆ ಇಲ್ಲದ ಶಿವನ ಆರಾಧನೆಯನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಒಂದು ಸೋಮವಾರ ಈ ಎಣ್ಣೆಯ ದೀಪ ಹಚ್ಚಿಡಿ. ಸೋಮವಾರದ ದಿನವನ್ನು ಶಿವನ ದಿನವೆಂದು, ಶಿವಪೂಜೆಗೆ ಮೀಸಲಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಶಿವನನ್ನು ಒಲಿಸಿಕೊಳ್ಳಲು ಇರುವ ಸರಳವಾದ ಮಾರ್ಗವೆಂದರೆ ಅದುವೇ ನೀರು ಮತ್ತು ಸಾಸುವೆ ಎಣ್ಣೆಯಾಗಿದೆ. ಇದರಿಂದ ನಾವು ಶಿವನನ್ನು ಸಂತುಷ್ಟಗೊಳಿಸಬಹುದು ಎನ್ನುವ ನಂಬಿಕೆ ಇದೆ. ಹಾಗಾಗಿ ಸೋಮವಾರದ ದಿನದಂದು ಬಿಲ್ವಪತ್ರೆ ಮರದ ಕೆಳಗೆ ಸಾಸುವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಹುಬೇಗನೆ ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. 2 ಮಂಗಳವಾರ ಈ ಎಣ್ಣೆಯ ದೀಪ ಹಚ್ಚಿಡಿ. ಮಂಗಳವಾರದ ದಿನವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ. ಹನುಮಂತನಿಗೆ ಅತ್ಯಂತ ವಿಶೇಷವಾದ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನ ನೀವು ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು. 3ನೇದಾಗಿ ಗುರುವಾರದಂದು ಈ ದೀಪವನ್ನು ಹಚ್ಚಿಡಿ. ಗುರುವಾರವನ್ನು ಗುರುವಿನ ಹಾಗೂ ವಿಷ್ಣು ದೇವನ ದಿನವೆಂದು ಪರಿಗಣಿಸಲಾಗುತ್ತದೆ. ವಿಷ್ಣುದೇವನು ಹಳದಿ ಬಣ್ಣದ ವಸ್ತುವನ್ನು ತುಂಬಾ ಇಷ್ಟಪಡುತ್ತಾನೆ. ಆದ್ದರಿಂದ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಪ್ರಯೋಜನಕಾರಿಯಾಗಿರುತ್ತದೆ. ಗುರುವಾರದ ದಿನದಂದು ನೀವು ಬಿಲ್ವಪತ್ರೆ ಮರದ ಕೆಳಗೆ ದೀಪದಲ್ಲಿ ಅರಿಶಿನವನ್ನು ಹಾಕಿ ದೀಪವನ್ನು ಬಿಲ್ವಪತ್ರೆ ಮರದ ಕೆಳಗೆ ಇಟ್ಟು ಬರಬೇಕು. ಇದನ್ನು ಮಾಡುವುದರಿಂದ ನೀವು ಗುರುದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ಅಲ್ಲದೆ ಮನೆಗಳಲ್ಲಿ ನಡೆಯುವಂತಹ ವೈಮನಸ್ಸು, ಜಗಳ, ವಾದ ವಿವಾದಗಳು ದೂರವಾಗುತ್ತದೆ. ಸೋಮವಾರ, ಮಂಗಳವಾರ ಮತ್ತು ಗುರುವಾರ ದಿನದಂದು ಬಿಲ್ವಪತ್ರೆ ಮರದ ಕೆಳಗೆ ಈ ದೀಪಗಳನ್ನು ಹಚ್ಚಿಡುವುದರಿಂದ ಪ್ರಯೋಜನಕಾರಿಯಾಗಿರುತ್ತದೆ. ಶುಭ ಫಲಿತಾಂಶಗಳು ನಿಮ್ಮ ಜೀವನವನ್ನು ಹಸನಾಗಿಸುತ್ತದೆ. ಇವತ್ತಿನ ದೀಪದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.